ಹಲೋ ಫ್ರೆಂಡ್ಸ್ ಕಾರ್ಸ್ 365 ಬ್ರ್ಯಾಂಡ್ 2 ನಮ್ಮ ಸಿರಾದಲ್ಲಿ SUV ಮೇಳನೆ ಮಾಡ್ತಾ ಇದೀವಿ. 23 ಮಾಡಲ್ ಸಿಂಗಲ್ ಓನರ್ 29,000 ಅಂತ ಸಿಂಗಲ್ ಓನರ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ XL6 ಅಡಲಲ್ಲಿ ಕ್ವಿಡ್ ನೋಡಿ ಬರೀ 7,55,000. ಫೋರ್ಡ್ ಫಿಯಟ್ 75,000. 7,25,000 5,85,000 ಕೊಟ್ಬಿಡೋಣ. 2018 ಮಾಡಲ್ ಬರೀ 40,000 ಚಿಲ್ಲರೆ ಓಡಿದೆ. ಎಷ್ಟು ಸರ್? 5.5 ಲಕ್ಷ. 5.5 ಲಕ್ಷಕ್ಕೆ SUV 500 ಕೊಟ್ಬಿಡೋಣ. ರಿಡ್ಸ್ಗೊಂದು ಪ್ರೈಸ್ ಹೇಳಿ ಸರ್. 7,55,000. ಇದು 7,55,000. ಹೌದು, 40,000 ಓಡಿದೆ. ಬರೀ 40,000. ಇದು ಬರೀ 30,000 ಓಡಿದೆ. ಹೌದು, 7,60,000. ಎಷ್ಟು ಸರ್ ಫೈನಲ್? 7,95,000ಗೆ 20 ಮಾಡಲ್ ಟಾಪ್ ಅಂಡ್ ಪೆಟ್ರೋಲ್ ಟಾಟಾ ನೆಕ್ಸಾನ್ ಕೊಡೋಣ. 7,40,000ಕ್ಕೆ ಫೈನಲ್ ಆಗುತ್ತೆ. 21 ಮಾಡಲ್ ZXi ಪ್ಲಸ್ 5,60,000. 5,60,000ಕ್ಕೆ 18 ಮಾಡಲ್ ಡೀಸೆಲ್ ಸನ್ ರೂಫ್ ಇರುವಂತ ನೆಕ್ಸಾನ್ ಕೂಡ ಇದೆ. 13 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ 3,75,000. 3,75,000ಗೆ ಆಗುತ್ತೆ. 25 ಕಾರ್ಗಳಿದೆ. 7,25,000 ಫೈನಲ್ ಆಗುತ್ತೆ. ಡೀಸೆಲ್ ವೆಹಿಕಲ್ ಬ್ರೀಜಾ 40,000 ಸಿಂಗಲ್ ಓನರ್. ಸಿಂಗಲ್ ಓನರ್ ಕಾರ್ಗಳು ಇಲ್ವಾ ಸರ್? ಸಿಂಗಲ್ ಓನರ್ ಕಾರ್ಗಳೇ ನಮ್ಮ ಹತ್ರ ಯಾವಲ್ಲ ಇರೋದು. ನೋಡಿ, XL6 ಸಿಂಗಲ್ ಓನರ್, ನೆಕ್ಸಾನ್ ಸಿಂಗಲ್ ಓನರ್. ಈ ಸಲ ಕಮ್ಮಿ ಓಡಿರೋ ಗಾಡಿ ಯಾವ್ದು ಇಲ್ವಾ ಸರ್? ತುಂಬಾ ಗಾಡಿಗಳಿದೆ. ನೋಡಿ, 40,000 ಓಡಿರೋ ವ್ಯಾಗನರ್, ಆಟೋಮೆಟಿಕ್ ವ್ಯಾಗನರ್, ಅದು 40,000 ಚಿಲ್ಲರೆ ಓಡಿದೆ. I10 ಗ್ರ್ಯಾಂಡ್ ಬರೀ 30,000 ಓಡಿದೆ. ಇಯಾನ್ 50,000 ಓಡಿದೆ. ಇದು 40,000 ಓಡಿದೆ. ಮತ್ತೆ ಯಾವ್ದು ಫೇಕ್ ಇಲ್ಲ, ಇವು ಬೀಟ್ ಟ್ಯಾಂಪರ್ ಇಲ್ಲ, ಒರಿಜಿನಲ್ ಶೋರೂಮ್ ಹಿಸ್ಟ್ರಿ ಕೂಡ ಇದೆ. ಹಿಂಗೆ ಹುಬ್ಳಿ, ಧಾರವಾಡ ಎಲ್ಲ ಈ ಕಡೆಯಿಂದ ಬರೋ ಉತ್ತರ ಕರ್ನಾಟಕ ಎಲ್ಲರೂ ತುಂಬ ಒಳ್ಳೆ ಸಪೋರ್ಟ್ ಮಾಡ್ತಿದ್ದಾರೆ. ಇವಾಗೆಲ್ಲ SUV ಗಾಡಿಗಳೇ ತೊಗೊಂಬಂದು SUV ಮೇಳ ಅಂತ ಕೂಡ ಮಾಡ್ತಾ ಇದ್ದೀವಿ. ಎಲ್ಲ ಥರ ಬ್ರ್ಯಾಂಡ್ ನ್ಯೂ ಕಂಡೀಷನ್ ವೆಹಿಕಲ್ಸ್ ನೀವು ವಿಸಿಟ್ ಮಾಡಿ. ಫ್ರೆಂಡ್ಸ್ ಕಾರ್ಸ್ 365 ಬ್ರ್ಯಾಂಡ್ 2 ನಮ್ಮ ಸಿರಾ. ಫ್ರೆಂಡ್ಸ್, ಫೈನಲಿ ಆಷಾಢ ಮುಗೀತು, ಶ್ರಾವಣ ಬಂತು. ನಾವು ಮತ್ತೊಮ್ಮೆ ಇನ್ನೊಂದು ಹೊಸ ವಿಡಿಯೋ ಮಾಡೋಣ ಅಂತ ನಮ್ಮ ತುಮಕೂರು ಡಿಸ್ಟ್ರಿಕ್ಟು ಶಿರಾಕ್ಕೆ ಬಂದಿದ್ದೀವಿ. ಶಿರಾದಲ್ಲಿ ನಮ್ಮ ಫ್ರೆಂಡ್ಸ್ ಕಾರ್ಸ್ 365ನ ಹೊಸ ಬ್ರಾಂಚಿಗೆ ಬಂದಿದ್ದೀವಿ. ಆಲ್ಮೋಸ್ಟ್ 1-1.5 ತಿಂಗಳಾಯಿತು ಅನ್ಸುತ್ತೆ ಲಾಸ್ಟ್ ವಿಡಿಯೋ ಮಾಡಿ. ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ರಂತೆ. ಆಲ್ಮೋಸ್ಟ್ ಒಂದೇ ತಿಂಗಳಲ್ಲಿ 20-25 ಕಾರ್ಗಳೇ ಸೇಲ್ ಆಗ್ಬಿಟ್ಟಿದೆ ಅಂತೆ, ಅಲ್ವಾ ಸರ್? ಹೌದು ಸರ್. ನಮ್ಮ ಜೊತೆ ಚೇತನ್ ಸರ್ ಇದ್ದಾರೆ. ಫಸ್ಟ್ ಬನ್ನಿ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಬಿಡೋಣ. ಸರ್ ನಮಸ್ಕಾರ. ನಮಸ್ತೆ. ಆರಾಮ ಸರ್? ಸೂಪರ್. ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಇವತ್ತಿನ ವಿಡಿಯೋದಲ್ಲಿ? ಎಲ್ಲ SUV ಗಾಡಿಗಳೇ ಒಂದು ಲೈನ್ ಅಪ್ ಮಾಡ್ಬಿಟ್ಟಿದ್ದೀವಿ. ಎಲ್ಲ SUV ಗಾಡಿಗಳದೇ ಒಂದು ಲೈನ್ ಅಪ್ ಇರೋದ್ರಿಂದ SUV ಮೇಳ ಅಂತಾನೆ ಮಾಡೋಣ. ಸಿರಾದಲ್ಲಿ ಸರಿ ಒಳ್ಳೊಳ್ಳೆ ಹೊಸ ಸ್ಟಾಕ್ ಗಾಡಿಗಳೆಲ್ಲ ತಂದಿದ್ದೀವಿ. ಫುಲ್ ವಿಡಿಯೋ ನೋಡಿ, ನಿಮ್ಗೆ ಯಾವ ಗಾಡಿ ಇಷ್ಟ ಆಗುತ್ತೋ ಅದು ಬಂದು ತಗೋಬಹುದು. ಮತ್ತೆ ನಮ್ದು ಕ್ಯಾಟ್ಲಾಗ್ ಕೂಡ ಇರುತ್ತೆ. ಫೋನ್ ಮಾಡಿದ್ರೆ ನಮ್ಗೆ ಕ್ಯಾಟ್ಲಾಗ್ ಕಳಿಸ್ತೀವಿ. ನಮ್ದು ಬೆಂಗಳೂರು ಬ್ರಾಂಚ್ ಗಾಡಿಗಳು, ಇಲ್ಲಿನ ಬ್ರಾಂಚ್ ಗಾಡಿಗಳು, ಎಲ್ಲ ಬ್ರಾಂಚ್ ಗಾಡಿಗಳು ಇರುತ್ತೆ. ಇದು ನಮ್ಮ ಸಿರಾ ಬ್ರ್ಯಾಂಡ್ 2. ಹೌದು. ಎಲ್ಲಿ ಬರುತ್ತೆ ಎಕ್ಸಾಕ್ಟ್ ಆಗಿ ಒಂದ್ಸಲಿ ಅಡ್ರೆಸ್ ಎಕ್ಸಾಕ್ಟ್ ಆಗಿ ಬಂದು ಹೈವೇನಲ್ಲೇ ಬರುತ್ತೆ. ಬೆಂಗಳೂರಿಂದ ಬರ್ತಾ ಚಿತ್ರದುರ್ಗ, ದಾವಣಗೆರೆ ಹೋಗೋ ಹೈವೇನಲ್ಲೇನೆ. ಇದು ಸರ್ವಿಸ್ ರೋಡ್. ಸಿರಾ ಮೇನ್ ಎಂಟ್ರೆನ್ಸ್ ಎಲ್ಲ ಹಾಕ್ತಿವೋ ಸರ್ವಿಸ್ ರೋಡ್ ಅಲ್ಲೇ ಬರುತ್ತೆ. ದೊಡ್ಡದಾಗ ಬೋಲ್ಡ್ ಎಲ್ಲ ಕಾಣುತ್ತೆ. ಹೈವೇನಲ್ಲೇ ಇರೋದ್ರಿಂದ ಹೈಲೈಟ್ಸ್ ಆಗಿ ಕಾಣುತ್ತೆ. ಯಾರೆಲ್ಲ ಡೈರೆಕ್ಟ್ ಆಗಿ ಬಂದು ವಿಸಿಟ್ ಮಾಡೋರು ಫೋನ್ ಮಾಡಿ ನಿಮಗೆ ಲೊಕೇಶನ್ ಕಳಿಸ್ತೀವಿ, ಅಲ್ವಾ? ಫ್ರೆಂಡ್ಸ್ ಕಾರ್ಸ್ 365 ಶಿರಾ ಬ್ರಾಂಚ್ ಅಂತ ಹಾಕಿದ್ರೆ ಸಾಕು, ನಿಮಗೆ ಡೈರೆಕ್ಷನ್ಸ್ ಎಲ್ಲ ಬಂದ್ಬಿಡುತ್ತೆ. ಸೊ ವೀಕ್ಷಕರೇ, ಇವತ್ತೊಂದು 30-35 ಕಾರ್ಗಳಿದೆ. ಎಲ್ಲಾನು ಒಳ್ಳೊಳ್ಳೆ ಕ್ವಾಲಿಟಿ ಗಾಡಿಗಳು, ಸಿಂಗಲ್ ಓನರ್, ಕಡಿಮೆ ಓಡಿರೋಂಥ ಗಾಡಿಗಳೇ ಮ್ಯಾಕ್ಸಿಮಮ್ ಇದೆ. ಈ ಎಲ್ಲಾ ವಿಡಿಯೋದಲ್ಲಿ ತರ ಇಲ್ಲೂ ಕೂಡ ನಮ್ದು ಎಲ್ಲಾ ಬ್ಯಾಂಕ್ಗಳಲ್ಲಿ ಕೂಡ ಲೋನ್ ಕೂಡ ಆಗುತ್ತೆ. ಲೋನ್ ಸ್ಪೆಷಾಲಿಟಿ ಇರುತ್ತೆ. ಮತ್ತೆ ಎಲ್ಲ ಪ್ಯೂರ್ ಬೆಂಗಳೂರು ಗಾಡಿಗಳೇ ಆಗಿರುತ್ತೆ. ಯಾವುದು ಔಟ್ ಸ್ಟೇಷನ್ ರೀನಂಬರ್ ಗಾಡಿಗಳು, ಹೊರಗಡೆ ಗಾಡಿಗಳು ಯಾವ್ದು ಇಲ್ಲ. ನಮ್ಮಲ್ಲಿ ಇರೋ ಗಾಡಿಗಳು ಎಲ್ಲಾನು ಬೆಂಗಳೂರು ಗಾಡಿಗಳು, ಪ್ಯೂರ್ ಎಲ್ಲ ಬೆಂಗಳೂರು ಗಾಡಿಗಳೇ. ನೀವು ಎಲ್ಲಾ ಗಾಡಿಗಳು ಪೂರ್ತಿ ವಿಡಿಯೋ ನೋಡಿದ್ರೆ ಗಾಡಿ ನಂಬರ್ ನೋಡ್ತಾ ಹೋಗಿ ಎಲ್ಲ ಬೆಂಗಳೂರು ಗಾಡಿಗಳೇ ಇರುತ್ತೆ. ಹೊರಗಡೆ ಗಾಡಿಗಳು ಯಾವ್ದು ಇರಲ್ಲ. ಮತ್ತೆ ಉತ್ತರ ಕರ್ನಾಟಕದಾಯ್ತು 20 ಮೇಲ್ಗಡೆ ಪಾಸಿಂಗ್ಗಳು ಯಾವ ಗಾಡಿಗಳು ನಮ್ಮಲ್ಲಿ ಇರಲ್ಲ. ಎಲ್ಲ ಬೆಂಗಳೂರು ಆಜು ಬಾಜು ಇರೋಂಥ ಗಾಡಿಗಳೇ ಸಿಗೋದು, ಅಲ್ವಾ? ಎಲ್ಲ ಗಾಡಿಗಳು ಲೋನ್ ಆಗುತ್ತೆ. ಎಲ್ಲ ಗಾಡಿಗಳಿಗೂ ನಾವು ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. ಮತ್ತೆ ಬೆಂಗಳೂರಿಂದಾನೇ ಎಲ್ಲ ಗಾಡಿಗಳು ಸರ್ವಿಸ್ ಪಾಲಿಶ್ ಎಲ್ಲ ಆಗಿ ಬಂದಿರುತ್ತೆ. ಎಲ್ಲ ಸರ್ಟಿಫೈಡ್ ಕ್ವಾಲಿಟಿ ಗಾಡಿಗಳೇ ಇರುತ್ತೆ, ಅಲ್ವಾ? ಕ್ಯಾಶ್ ಕೂಡ ಆಗಿ ನಿಂತ್ಬಿಟ್ಟಿರುತ್ತೆ. ಜಸ್ಟ್ ನೀವು ಇವಾಗ ಬಂದು ಕ್ಯಾಶ್ ಕೊಡ್ತೀರಾ ಅಂದ್ರೆ ಆಸ್ ಇಟ್ ಈಸ್ ಹಂಗೆ ತಗೊಂಡು ಹೋಗ್ಬಿಡ್ಬೋದು, ಆರಾಮಾಗಿ ತಗೊಂಡು ಹೋಗ್ಬೋದು. ಎಲ್ಲ ಪಾಲಿಶ್ ಎಲ್ಲ ಆಗಿ ಚೆಕಪ್ ಆಗಿ ಬಂದಿರುತ್ತೆ. ಸೊ ಸ್ಟಾರ್ಟ್ ಮಾಡೋಣ ಸರ್. ಸ್ಟಾರ್ಟ್ ಮಾಡೋಣ ಬನ್ನಿ. ಲೋ ಬಜೆಟ್ ಅಂದ್ರೆ ಏನಿದೆ ಸರ್ ಸ್ಟಾರ್ಟಿಂಗ್ ಬಜೆಟ್? ಲೋ ಬಜೆಟ್ ಅಂದ್ರೆ ನಿಮಗೆ 1,75,000ದಿಂದನೂ ಇದೆ. 6, 7, 8, 9, 10, 12 ಲಕ್ಷ ತನಕ ಎಲ್ಲ ಗಾಡಿಗಳು ಇಲ್ಲೂ ಇದೆ. ನಿಮ್ಗೆ ಯಾವ ಗಾಡಿ ಇಷ್ಟ ಆಗುತ್ತೋ ಡೈರೆಕ್ಟ್ ಬಂದು ವಿಸಿಟ್ ಮಾಡಿ ಪಟಾಪಟ್ ತಗೊಂಡು ಹೋಗ್ಬೋದು. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ನೀವಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಫಸ್ಟ್ ನೋಡ್ತಾ ಇರ್ಬೋದು ಮಾರುತಿ XL6 ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಮಾರುತಿ ಸುಜುಕಿ XL6 ಪೆಟ್ರೋಲ್ ಹೈಬ್ರಿಡ್ ಬರೀ 29,000 ಓಡಿದೆ. ಗಾಡಿ ಬಂದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುವಂತ ಗಾಡಿ. ಸರ್ವಿಸ್ ಹಿಸ್ಟ್ರಿ ಇದೆ, ಎಲ್ಲ ಇದೆ.
ನಿಮಗೆ ಹೊಸ ಗಾಡಿ ತಗೊಂತೀನಿ ಅಂತ ಹೋದವ್ರಿಗೆ ಒಂದು 15-16 ಲಕ್ಷ ಹೊಸ ಗಾಡಿ ಇದೆ. ಮತ್ತೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಕೂಡ ಕಸ್ಟಮರ್ ತುಂಬಾನೇ ಮಾಡಿದ್ದಾರೆ. ಇದು ಗಾಡಿ ನಮ್ದು ಕೋಟಿಂಗ್ ಇರೋದೇ 11,35,000 ಕೋಟಿಂಗ್ ಇದೆ. ನಿಮಗೆ ಫೈನಲ್ ಟು ಫೈನಲ್ 10,75,000 10,75,000 ಫೈನಲ್ ಆಗುತ್ತೆ. ಗಾಡಿ ಬಂದ್ಬಿಟ್ಟು ಮ್ಯಾಕ್ಸಿಮಮ್ 80% ಲೋನ್ ಕೂಡ ಆಗುತ್ತೆ. ಡೈರೆಕ್ಟ್ ಬನ್ನಿ, ವಿಸಿಟ್ ಮಾಡಿ. ಫ್ರೆಂಡ್ಸ್ ಕಾರ್ಸ್ 365 ಸಿರಾ ಬ್ರಾಂಚ್ ಅಲ್ಲಿ ಈ ಗಾಡಿ ಇರುತ್ತೆ. ಇಂಟೀರಿಯರ್ ಎಕ್ಸ್ಟೀರಿಯರ್ ನೀವೆಲ್ಲ ನೋಡ್ಬೋದು. ಒಂದು ಸಿಂಗಲ್ ಸ್ಕ್ರಾಚ್ ಕೂಡ ಇಲ್ಲ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುವಂತ ಗಾಡಿ. ಪುಷ್ ಸ್ಟಾರ್ಟ್ ಬಟನ್ ಮತ್ತೆ ಲೆದರ್ ಸೆಟ್ಟಿಂಗ್ಸ್, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್, ಏರ್ ಬ್ಯಾಗು, ರಿಮೋಟ್ ಕಂಟ್ರೋಲು, ರೂಫ್ AC, ಪ್ರತಿಯೊಂದು ಎಲ್ಲ ಫೀಚರ್ಸ್ ಬರುವಂತ ಗಾಡಿ. ಬರೀ 29,000 ಓಡಿದೆ. ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಹೌದು. ಎಷ್ಟು ಓಡಿದೆ ಸರ್ ಗಾಡಿ? 29,000 ಓಡಿದೆ. ಸಿಂಗಲ್ ಓನರು, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುವಂತ XL6. ಪ್ರೈಸ್ ಹೇಳಿ ಸರ್. 11,35,000 ನಮ್ ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ 10,75,000 ಫೈನಲ್ ಆಗುತ್ತೆ. 10,75,000 XL6. ಹೌದು. ನೆಕ್ಸಾನ್ ಯಾರೆಲ್ಲ ನೋಡ್ತಿರೋ ಟಾಟಾ ನೆಕ್ಸಾನ್ 21 ಮಾಡಲ್ ಸಿಂಗಲ್ ಓನರ್ ಗಾಡಿ. ಇದರಲ್ಲಿ ಸನ್ ರೂಫ್ ಕೂಡ ಬರುತ್ತೆ. ವೈಟ್ ಕಲರ್ ಗಾಡಿ, ಪೆಟ್ರೋಲ್ ವೆಹಿಕಲ್ ಆಗಿರೋದ್ರಿಂದ ಮೇಂಟೆನೆನ್ಸ್ ಫ್ರೀ ಇರುತ್ತೆ. ಮ್ಯಾಕ್ಸಿಮಮ್ 80% ಲೋನ್ ಕೂಡ ಆಗುತ್ತೆ. ಇದು ಗಾಡಿ ನಮ್ದು ಕೋಟಿಂಗ್ ಇರೋದು 8,95,000 ಕೋಟಿಂಗ್ ಇರೋದು. ನಿಮ್ ಕಡೆಯಿಂದ ವಿಡಿಯೋ ನೋಡ್ಕೊಂಡು ಯಾರು ಬಂದ್ರು 8,60,000 ಫೈನಲ್ ಆಗುತ್ತೆ. ಇನ್ನೊಂದು ರೇಟ್ ಹೇಳಿ ಸರ್. 8.5 ಲಕ್ಷಕ್ಕೆ ಆಗುತ್ತೆ. 8.5 ಲಕ್ಷಕ್ಕೆ ನೆಕ್ಸಾನ್. 8.5 ಲಕ್ಷಕ್ಕೆ 21 ಮಾಡಲ್ ಸನ್ ರೂಫ್ ಇರುವಂತ ಗಾಡಿ ಟಾಟಾ ನೆಕ್ಸಾನ್ ಪೆಟ್ರೋಲ್ ಕೊಡೋಣ. ಎಷ್ಟು ಸರ್ ಫೈನಲ್? 8,50,000 ಫೈನಲ್ ಆಗುತ್ತೆ. ಸನ್ ರೂಫ್ ಇರುವಂತ ಗಾಡಿ. ನೆಕ್ಸ್ಟ್ ಇನ್ನೊಂದು ಕ್ರೆಟಾ ಯಾರೆಲ್ಲ ಒಂದು ಲೋ ಬಜೆಟ್ ಅಲ್ಲಿ ಒಂದು SUV ತರ ಇರೋ ಒಳ್ಳೆ ಗಾಡಿ ಬೇಕು ಅನ್ನೋರು, ಇದು ಗಾಡಿ ಬರೀ 7,25,000 ಫೈನಲ್ ಆಗುತ್ತೆ. 7,25,000 7,25,000 ಫೈನಲ್ ಆಗುತ್ತೆ. ಮ್ಯಾಕ್ಸಿಮಮ್ ಫುಲ್ 100% ಲೋನ್ ಕೂಡ ಆಗುತ್ತೆ ಒಳ್ಳೆ ಪ್ರೊಫೈಲ್ ಇದ್ರೆ. ಗಾಡಿ ಬಂದು 16 ಮಾಡಲ್ 1.6 ಇಂಜಿನ್, ರೆಡ್ ಕಲರ್, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಗಾಡಿನಲ್ಲಿ ಒಂದು ಡೈಮಂಡ್ ಕಟ್ ಮ್ಯಾಗ್ ವೀಲು, ಮತ್ತೆ ಪ್ರೊಜೆಕ್ಟರ್ ಲೈಟ್ಸ್, ಏರ್ ಬ್ಯಾಗ್, ABS ಎಲ್ಲ ಫೀಚರ್ಸ್ ಬರುತ್ತೆ. ರೆಡ್ ಕಲರ್ ಗಾಡಿ ಇಷ್ಟಪಡೋರು ಈ ಗಾಡಿನ ಕಣ್ಣು ಮುಚ್ಕೊಂಡು ಬಂದು ತಗೋಬಹುದು. ಪ್ರೈಸ್ ಹೇಳಿ ಸರ್. ಒಂದು ರೇಟ್ 7,25,000 ಫೈನಲ್ ಆಗುತ್ತೆ. ಇನ್ನೊಂದು ರೇಟ್ ಫೈನಲ್ 8 ಲಕ್ಷ ಕೋಟಿಂಗ್ ಇರೋದು. 75,000 ಡಿಸ್ಕೌಂಟ್ ಮಾಡಿ 7,25,000 ಫೈನಲ್ ಕೊಡೋಣ. ಮಾಡ್ಕೊಡ್ತೀರಲ್ಲ? ಹಾಗೆ ಲೋನ್ ಬೇಕಾದ್ರೆ ಲೋನು ಆಗ್ಬಿಡುತ್ತೆ. ಅಬೌಟ್ 12 ಮಾಡಲ್ ಯಾವ್ದೇ ಗಾಡಿ ತಗೊಂಡು ಲೋನ್ ಆಗುತ್ತೆ. ಹೌದು, 100%. ನೆಕ್ಸ್ಟ್ ನೋಡ್ತಾ ಇರ್ಬೋದು. ಇನ್ನೊಂದು ಬ್ರಿಜಾ ಇದೆ. ಬ್ರಿಜಾ ಬಗ್ಗೆ ಹೇಳಿ ಸರ್. ಯಾರೆಲ್ಲ ಒಂದು ಡೀಸೆಲ್ ಗಾಡಿ ನೋಡ್ತಾ ಇದ್ದೀರೋ, ಮಾರುತಿ ಸುಜುಕಿ ಬ್ರಿಜಾ VDI ಆಪ್ಷನಲ್. ಮತ್ತೆ ಕಸ್ಟಮರ್ ಕಂಪ್ನಿಯಿಂದಾನೆ ಅಲಾಯ್ ವೀಲ್ ಕೂಡ ಹಾಕ್ಸಿದ್ದಾರೆ. ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಎಲ್ಲ ಫೀಚರ್ಸ್ ಬರುವಂತ ಗಾಡಿ. ವೈಟ್ ಕಲರ್, ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ವೈಟ್ ಕಲರ್, ಶೋರೂಮ್ ರೆಕಾರ್ಡೆಡ್ ವೆಹಿಕಲ್. ಹೌದು. 5322 ಗಾಡಿ ನಂಬರ್ ಬರುತ್ತೆ. ಡೀಸೆಲ್ ಸರ್ ಇದು? ಡೀಸೆಲ್ ವೆಹಿಕಲ್. ನಿಮ್ಗೆ 18 to 20 ಮೈಲೇಜ್ ಬರುತ್ತೆ. ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ. 2017 ಮಾಡಲ್ ಬ್ರಿಜಾ. ನಮ್ ಕೋಟಿಂಗ್ ಇರೋದು 7,90,000 ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ 7,55,000 ಆಗುತ್ತೆ. ಹೇಳಿ ಸರ್ ಇನ್ನೊಂದು ರೇಟು. 7.5 ಲಕ್ಷಕ್ಕೆ ಆಗುತ್ತೆ. 7.5 ಲಕ್ಷಕ್ಕೆ ಎಷ್ಟೇ ಮಾಡಲು? 2017 ಮಾಡಲ್ ಡೀಸೆಲ್ ಬ್ರಿಜಾ. 7.5 ಲಕ್ಷಕ್ಕೆ ಬ್ರಿಜಾ. ಹೌದು. ಗ್ರ್ಯಾಂಡ್ ರೇಟ್ ಏನು ಸರ್? ಗ್ರ್ಯಾಂಡ್ ಐಟನ್ ಡೀಸೆಲ್ ಗಾಡಿ ನೋಡ್ತಾ ಇರೋರಿಗೆ 2014 ಮಾಡಲ್ 20+ ಮೈಲೇಜ್ ಬೇಕು, ಜಾಸ್ತಿ ಯೂಸ್ ಮಾಡ್ತೀವಿ ಅನ್ನೋರು ಡೀಸೆಲ್ ಗಾಡಿ ಆರಾಮಾಗಿ ಬಂದು ತಗೋಬಹುದು. ಮ್ಯಾಕ್ಸಿಮಮ್ ನಿಮ್ಗೆ ಲೋನ್ ಕೂಡ ಆಗುತ್ತೆ. 14 ಮಾಡಲ್ ಡೀಸೆಲ್ ಐಟನ್ ಗ್ರ್ಯಾಂಡ್ ಬಟನ್ ಸ್ಟಾರ್ಟ್ ವೆಹಿಕಲ್, ಸ್ಪೋರ್ಟ್ಸ್ ವೇರಿಯಂಟು. ಇದು ಗಾಡಿ ಬಂದ್ಬಿಟ್ಟು 4,30,30,000 ನಮ್ ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ 3,75,000 ಫೈನಲ್ ಆಗುತ್ತೆ. 3,75,000. 3,75,000 ಆಗುತ್ತೆ. 2014 ಮಾಡಲ್ ಡೀಸೆಲ್ ಐಟನ್ ಗ್ರ್ಯಾಂಡ್ ಬಟನ್ ಸ್ಟಾರ್ಟ್ ವೆಹಿಕಲ್. ಓಕೆ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತಾ ಸರ್? ಹೌದು. ಎಷ್ಟು ಓಡಿದೆ ಗಾಡಿ ಇದು? ಇದು ಗಾಡಿ ಬಂದು 85,000 ಓಡಿದೆ. 85,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಹೌದು. ಹಾಗೆ ನೆಕ್ಸಾನು ಸರ್ ಇನ್ನೊಂದು 2020 ಮಾಡಲ್ ಸಿಂಗಲ್ ಓನರ್ ಎಕ್ಸೆಟ್ ಪ್ಲಸ್ ಫುಲ್ ಟಾಪ್ ಎಂಡ್ ಪೆಟ್ರೋಲ್ ವೆಹಿಕಲ್. ಇದರಲ್ಲಿ ನಿಮಗೆ ಎಲ್ಲ ಫೀಚರ್ಸ್ ಬರುತ್ತೆ. ಟಾಪ್ ಎಂಡ್ ಆಗಿರೋದ್ರಿಂದ ಕಂಪ್ನಿಯಿಂದಾನೆ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್, ನಿಮ್ಗೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಬಟನ್ ಸ್ಟಾರ್ಟ್ ಎಲ್ಲಾನು ಬರುತ್ತೆ. ನೋಡ್ತಾ ಇರ್ಬೋದು. 60,000 ಓಡಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಸಿಂಗಲ್ ಓನರ್ ವೆಹಿಕಲ್. ಇದು ಸಿಂಗಲ್ ಓನರ್? ಹೌದು. ಪ್ರೈಸಿಂಗ್ ವೈಸ್ ಅಂತ ಬಂದ್ರೆ ನಮ್ದು 8,45,000 ಕೋಟಿಂಗ್ ಇರೋದು. ನಿಮ್ ಕಡೆಯಿಂದ ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 8 lakh ಫೈನಲ್ ಆಗುತ್ತೆ. ಇನ್ನೊಂದು ರೇಟ್ ಹೇಳಿ ಸರ್. 7,95,000 ಕೊಟ್ಬಿಡೋಣ. ಎಷ್ಟು ಸರ್ ಫೈನಲ್? 7,95,000 ಫೈನಲ್ ಮಾಡಿ ಕೊಡೋಣ. ಫ್ರೆಂಡ್ಸ್, ಹಾಗೆ ಪಾರ್ಕಿಂಗ್ ಅಲ್ಲಿ ನೋಡ್ತಾ ಇರ್ಬೋದು ಒಂದು 20-25 ಕಾರ್ಗಳಿದೆ. ಅದರಲ್ಲಿ ಫಸ್ಟ್ XUV500 ಸರ್. 2012 ಮಾಡಲ್ ಮಹೇಂದ್ರ SUV 500 ಡೀಸೆಲ್ ಗಾಡಿ. ಬರೀ 5.5 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡೋಣ. 5.5 ಲಕ್ಷನಾ? 5.5 ಲಕ್ಷಕ್ಕೆ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಎಲ್ಲ ಫ್ಯೂಚರ್ಸ್ ಇರುವಂತ 2012 7 ಸೀಟರ್ SUV 500 ಕೊಡೋಣ.
ಓಕೆ 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 ನೆಕ್ಸ್ಟ್ ಇದು ಕೊರೋಲಾ ಆರ್ಟಿಸ್ ನಿಮಗೆ ಬಂದ್ಬಿಟ್ಟು ಪೆಟ್ರೋಲ್ ಮ್ಯಾನ್ಯುವಲ್ ಪುಷ್ ಬಟನ್ ಸ್ಟಾರ್ಟ್ ಫುಲ್ ಟಾಪ್ ಆ್ಯಂಡ್ ವೆಹಿಕಲ್ 13 ಮಾಡಲ್. ಓಕೆ ಜಸ್ಟ್ 3,75,000 ಫೈನಲ್ ಕೊಟ್ಬಿಡೋಣ. ಇನ್ನೊಂದು ರೇಟ್ ಹೇಳ್ಬಿಡಿ ಸರ್. ನಮ್ಮ ಕೋಟಿಂಗ್ ಇರೋದಲ್ಲ ಒಂದ್ಸಲಿ ನೋಡಿ, ಝೂಮ್ ಮಾಡಿ ತೋರಿಸಿ ಸರ್. ಹೇಳಿ ಸರ್, ಹೇಳಿ ಸರ್, ನೋಡಿ ಸರ್. ಅಲ್ಲಿ 4,85,000 ಎಷ್ಟು ಹೇಳ್ತಾ ಇರೋದು ನಾನು? 3,70,000 ಕೊಟ್ಬಿಡೋಣ. 3,70,000ಕ್ಕೆ ಕೊರೋಲಾ ಆಲ್ಟಿಸ್. ಹೌದು. ಓಕೆ ಓಕೆ 13 ಮಾಡಲ್ಲು. ಹಾಗೆ ನೆಕ್ಸ್ಟ್ ಡಸ್ಟರು ಇದೆಯಲ್ಲ ಸರ್, 2014 ಮಾಡಲ್ ಡಸ್ಟರು RXZ 110 PS ಫುಲ್ ಟಾಪ್ ಆ್ಯಂಡ್ ಗಾಡಿ, ಕ್ವಾಲಿಟಿ ಗಾಡಿ. ಹಾಂ, ಗಾಡಿ ಬಂದು ಡೀಸೆಲ್ ಮ್ಯಾನ್ಯುವಲ್ ವೆಹಿಕಲ್. ಓಕೆ, ಹೊಸ ಟೈರ್ ಕೂಡ ಕಸ್ಟಮರ್ ಹಾಕಿದ್ದಾರೆ. ಇದರಲ್ಲಿ ಎಲ್ಲ ಫ್ಯೂಚರ್ಸ್ ಬರುತ್ತೆ, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟಿಂಗ್ಸ್, ಪ್ರತಿಯೊಂದು ಫ್ಯೂಚರ್ಸ್ ಬರುತ್ತೆ. ಓಕೆ, ನೀವು ಆರಾಮಾಗಿ 20 ಕಿಲೋಮೀಟರ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. 20 ಮೈಲೇಜ್ ಬರುತ್ತಾ? 20 ಮೈಲೇಜ್ ಬರುತ್ತೆ. ಓಕೆ, ಡೀಸೆಲ್ ಮ್ಯಾನ್ಯುವಲ್ ವೆಹಿಕಲ್. ಇದು ಜಸ್ಟ್ ನಮ್ ಕೋಟಿಂಗ್ ಇರೋದು 5,65,000 ಕೋಟಿಂಗ್ ಇರೋದು. ಓಕೆ, ನಿಮ್ ಕಡೆಯಿಂದ ಈ ವಿಡಿಯೋ ನೋಡ್ಕೊಂಡು ಫೈನಲ್ ಯಾರೇ ಬಂದ್ರು 5,30,000ಕ್ಕೆ ಫೈನಲ್ ಆಗುತ್ತೆ. 5,30,000ಕ್ಕೆ RXZ 110 PS ಡಸ್ಟರ್. ಹೌದು, ಹೊಸ ಟೈರ್ ಕೂಡ ಇದೆ, ಮ್ಯಾಗ್ವಿಲ್, ಏರ್ ಬ್ಯಾಗ್, ABS ಎಲ್ಲ ಫೀಚರ್ಸ್ ಬರುತ್ತೆ. ಇನ್ನೊಂದು ರೇಟ್ ಹೇಳಿ ಸರ್. ಫೈನಲ್ 5,30,000 ಆಗುತ್ತೆ. 5,30,000ಕ್ಕೆ ಡಸ್ಟರ್ ಅಂತ. ನೆಕ್ಸ್ಟ್ ಎರ್ಟಿಗಾ ಸರ್, ಡೀಸೆಲ್ ವೆಹಿಕಲ್ 2018 ಮಾಡಲ್, ಎಲಿಫೆಂಟ್ ಗ್ರೇ ಕಲರ್ ಗಾಡಿ. ಗಾಡಿ ಬಂದ್ಬಿಟ್ಟು ನಿಮಗೆ ಆರಾಮಾಗಿ ಒಂದು 16 to 18 ಮೈಲೇಜ್ ಬರುತ್ತೆ. ಓಕೆ, VDI ಆಪ್ಷನಲ್ಲು, 2018 ಮಾಡಲು, ಬರೀ 88,000 ಓಡಿದೆ. ಓಕೆ, ಇದು ಗಾಡಿ ಬಂದ್ಬಿಟ್ಟು ನಮ್ಮ ಕೋಟಿಂಗ್ ಇರೋದು 8,45,000 ಕೋಟಿಂಗ್ ಇರೋದು. ಫೈನಲ್ 7,95,000 ಆಗುತ್ತೆ. 7,95,000. 7,95,000ಕ್ಕೆ 18 ಮಾಡಲ್ ಡೀಸೆಲ್ ಒಂದು ಎರ್ಟಿಗಾ ಕೊಡೋಣ. ಹೌದಾ? ನೆಕ್ಸ್ಟ್ i20 2017 ಮಾಡಲ್. ಹಾಂ, ಪೆಟ್ರೋಲ್ ವೆಹಿಕಲ್, ಬರೀ 60,000 ಓಡಿದೆ, ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಓಕೆ, ಗಾಡಿ ಬಂದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಮತ್ತೆ ಕಸ್ಟಮರ್ ಲೆದರ್ ಸೀಡಿಂಗ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಹಾಕ್ಸಿದ್ದಾರೆ, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಇದು ಗಾಡಿ ನಮ್ಮ ಕೋಟಿಂಗ್ ಇರೋದು 6,35,000 ಕೋಟಿಂಗ್ ಇರೋದು. ಓಕೆ, ಫೈನಲ್ ಟು ಫೈನಲ್ 5,60,000 ಆಗುತ್ತೆ. 5,60,000. 5,60,000ಕ್ಕೆ 2017 ಮಾಡಲ್ L8 i20 ಕೊಡೋಣ. ಏನಾದರೂ ಹೆಚ್ಚು ಕಡಿಮೆ ಆಗುತ್ತಾ ಬಂದರೆ ಆನ್ ಟೇಬಲ್? ನಮ್ದೆಲ್ಲ ಕೋಟಿಂಗ್ ಪ್ರೈಸ್ ಇರೋದೇ ಜಾಸ್ತಿ. ಹಾಂ ಹಾಂ, ಆಯ್ತಾ. ನಿಮಗೆ ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ನನ್ನ ಕೈಲಿ ಓಕೆ ಟು ಡಿಸ್ಕೌಂಟ್ ಮಾಡಿ ಕೊಡ್ತಾ ಇರೋದು. ಹೌದಾ? ಎಷ್ಟೇ ಮಾಡಲ್ ಸರ್ ಇದು? 2017 ಮಾಡಲ್. 17 ಮಾಡಲ್ 5,60,000ಕ್ಕೆ ಫೈನಲ್ ಆಗುತ್ತೆ. ಹಾಂ ಹಾಂ ಹಾಂ. ನೆಕ್ಸ್ಟ್ ರೆನಾಲ್ಟಲ್ಲಿ ಕ್ವಿಡ್ ಇದೆ ನೋಡಿ, ಕ್ವಿಡ್ ಬಗ್ಗೆ ಹೇಳಿ ಸರ್. ಒಂದು ಲೋ ಬಜೆಟ್ ಅಲ್ಲಿ ಮಾಡೆಲ್ ಗಾಡಿ ಯಾರೆಲ್ಲ ನೋಡ್ತಿದ್ದೀರೋ, ಗಾಡಿ ಬಂದು 2015 ಮಾಡಲು 60,000 ಓಡಿದೆ, ಸಿಂಗಲ್ ಓನರ್ ಕ್ವಿಡ್. ಓಕೆ, ಪೆಟ್ರೋಲ್ ವೆಹಿಕಲ್. ಇದೊಂಥರ ಸೈಕಲ್ ಇದ್ದಂಗೆ, ಯಾವುದೇ ತರ ಮೇಂಟೆನೆನ್ಸ್ ಬರಲ್ಲ. 60,000 ಓಡಿದೆ. ಓಕೆ, 2,80,000 ನಮ್ಮ ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ ಬರೀ 2,55,000ಕ್ಕೆ ಫೈನಲ್ ಆಗುತ್ತೆ. 2,55,000. 2,55,000ಕ್ಕೆ 15 ಮಾಡಲ್ ರೆನಾಲ್ಟ್ ಕ್ವಿಡ್ ಕೊಡೋಣ. 15 ಮಾಡಲ್ ರೆನಾಲ್ಟ್ ಕ್ವಿಡ್ ನೋಡ್ತಾ ಇರ್ಬೋದು. ಗಾಡಿ ಬಾಡಿ ಲೈನ್ ಅಂತೂ ಸೂಪರ್ ಆಗಿದೆ. ಓನರ್ಶಿಪ್ ಸರ್ ಇದು? ಸಿಂಗಲ್ ಓನರ್ ಗಾಡಿ. ಓಕೆ, ಎಷ್ಟು ವರ್ನಾ ಟ್ರಾನ್ಸ್ಫಾರ್ಮರ್ ಸರ್? 2010 ಮಾಡಲ್ ವರ್ನಾ ಟ್ರಾನ್ಸ್ಫಾರ್ಮರ್ SX ಇದು ಮಾಡಲ್. ಓಕೆ, ಗಾಡಿ ಬಂದು 2010 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್, 89,000 ಓಡಿದೆ. ಗಾಡಿ 3,10,000 ನಮ್ಮ ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ ಯಾರೇ ಬಂದ್ರೆ ಸಿರಾ ಫ್ರೆಂಡ್ಸ್ ಕಾರ್ 365 2.5 ಲಕ್ಷ ಕೊಟ್ಬಿಡೋಣ. 2.5 ಲಕ್ಷಕ್ಕೆ 2010 ಟ್ರಾನ್ಸ್ಫಾರ್ಮರ್ ಸೆಡಾನ್ ವೆಹಿಕಲ್ ಕೊಟ್ಬಿಡೋಣ. ಓಕೆ ಓಕೆ ಓಕೆ, ಅದರಲ್ಲೂ 10 ಮಾಡಲ್, ಸೆಕೆಂಡ್ ಓನರ್, ಬರೀ 89,000 ಓಡಿದೆ. ಹೌದು. ನೆಕ್ಸ್ಟ್ ಇನ್ನೊಂದು ಇಯಾನು ಸರ್. ಇಯಾನ್ ಬಂದ್ಬಿಟ್ಟು ಒಂದು ಫ್ಯಾಮಿಲಿ, ಕ್ಯೂಟ್ ಫ್ಯಾಮಿಲಿಗೆ ಒಂದು ಸಿಂಪಲ್ ಆಗಿರೋ ಗಾಡಿ ಬೇಕು ಅನ್ನೋರು ಈ ಗಾಡಿ ಆರಾಮಾಗಿ ಬಂದು ತಗೋಬಹುದು. 2013 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. ಓಕೆ, ಗಾಡಿ ಬಂದ್ಬಿಟ್ಟು ಓಡಿರೋದೇ ಬರೀ 50,000 ಓಡಿದೆ. ರೆಡ್ ಕಲರ್, ಎರಾ ಪ್ಲೇಸ್. ಓಕೆ, ನಿಮ್ಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ, ಲೆದರ್ ಸೀಟಿಂಗ್ಸ್ ಎಲ್ಲ ಇರುತ್ತೆ. ಒಂದು ಸ್ಮಾಲ್ ಬಜೆಟ್ ಅಲ್ಲಿ ನೋಡ್ತಾ ಇರೋರು ಈ ಗಾಡಿ ಆರಾಮಾಗಿ ತಗೋಬಹುದು. ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಈ ಗಾಡಿ ಬೆಲೆ ಬಂದು 2,85,000 ನಮ್ ಕೋಟಿಂಗ್ ಇರೋದು. 2,60,000ಕ್ಕೆ ಫೈನಲ್ ಆಗುತ್ತೆ. 2,60,000. 2,60,000ಗೆ 13 ಮಾಡಲ್ ಹುಂಡೈ ಇಯಾನ್ ಪೆಟ್ರೋಲ್ ವೆಹಿಕಲ್ ಕೊಡೋಣ. ನೆಕ್ಸ್ಟ್ ನೋಡ್ತಾ ಇರ್ಬೋದು. ಹಾಗೆ ಫಾರ್ಡ್ ಫಿಯೆಸ್ಟಾ ಇದೆ ಲೋ ಬಜೆಟ್ ಅಲ್ಲಿ, ಇದ್ರ ಬಗ್ಗೆ ಹೇಳಿ ಸರ್. ಒಂದು ಲೋ ಬಜೆಟ್ ಅಲ್ಲಿ ಸೆಡಾನ್ ವೆಹಿಕಲ್ ಯಾರು ನೋಡ್ತಿದ್ದೀರೋ, ತುಂಬಾ ಬ್ಯೂಟಿಫುಲ್ ಆಗಿರೋ ವೈಟ್ ಕಲರ್ ಅಫಿಷಿಯಲ್ ವೆಹಿಕಲ್. 2007 ಮಾಡಲ್, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. 78,000 ನೋಡಿದೆ. ಓಕೆ, ಇದು ಗಾಡಿ 1,75,000 ಮಾಡ್ಕೊಡ್ತೀನಿ ಸರ್. ಹೇಳಿ ಸರ್, ಒಳ್ಳೆ ರೇಟ್ ಹೇಳಿ ಸರ್. 2 ಲಕ್ಷ ನಮ್ಮ ಕೋಟಿಂಗ್ ಇರೋದು, 1,75,000 ಕೊಟ್ಬಿಡೋಣ. 1,75,000ಕ್ಕೆ ಫಿಯೆಸ್ಟಾ. ಹೌದು. ಓಕೆ, ನೆಕ್ಸ್ಟ್ ಹಾಗೆ ಇನ್ನೊಂದು i10 2011 ಮಾಡಲ್ ಹುಂಡೈ i10 ಪೆಟ್ರೋಲ್ ವೆಹಿಕಲ್, ನ್ಯೂ ಶೇಪ್. ಇದು ನೀವು ಹೆಡ್ಲೈಟ್ ನೋಡಿದ್ರೆ ಗೊತ್ತಾಗುತ್ತೆ, ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಗಾಡಿ 2,85,000 ನಮ್ಮ ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ 2,60,000 ಆಗುತ್ತೆ. ಇನ್ನೊಂದು ರೇಟು
2,55,000 ಕೊಟ್ಬಿಡೋಣ. 2,55,000. ಹೌದು. ನೆಕ್ಸ್ಟ್ ಟೊಯೋಟಾ ಗ್ಲಾನ್ಸಾ ಸರ್. ಟೊಯೋಟಾ ಗ್ಲಾನ್ಸಾ ವಿ ವರ್ಷನ್, ಫುಲ್ ಟಾಪ್ ಅಂಡ್ ವೆಹಿಕಲ್, ಪುಷ್ ಬಟನ್ ಸ್ಟಾರ್ಟ್ ಮತ್ತೆ ಎಲ್ಲ ಬರುತ್ತೆ ಗಾಡಿನಲ್ಲಿ. ಟಚ್ ಸ್ಕ್ರೀನ್ ಸಿಸ್ಟಮ್, ನ್ಯಾವಿಗೇಷನ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಪ್ರೊಜೆಕ್ಟರ್ ಲೈಟ್ಸ್, ಡೈಮಂಡ್ ಕಟ್ ಮ್ಯಾಗ್ವಿಲ್ ಎಲ್ಲ ಬರುವಂತ ಫುಲ್ ಟಾಪ್ ಅಂಡ್ ವೆಹಿಕಲ್. ಓಕೆ. ಇದು ಗಾಡಿ ಬಂದ್ಬಿಟ್ಟು ಶೋರೂಮ್ ಅಲ್ಲಿ ನಿಮ್ಗೆ 12.5 ಲಕ್ಷ ಹೊಸ ಗಾಡಿ ಇದೆ. ಓಕೆ ಓಕೆ ಓಕೆ. ಇದಕ್ಕೆ 1 ಲಕ್ಷ 1.5 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಕೂಡ ಕಸ್ಟಮರ್ ಮಾಡಿದ್ದಾರೆ. ಇಂಟೀರಿಯರ್ ಅಲ್ಲಿ ಒಳ್ಳೆ ಲೆದರ್ ಸಿಟ್ಟಿಂಗ್ಸ್ ಹಾಕಿದ್ದಾರೆ, ತುಂಬಾ ಕಾಸ್ಟ್ಲಿ ಲೆದರ್ ಸಿಟ್ಟಿಂಗ್ಸ್ ಇದೆ. ಮತ್ತೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ಗೂ ತುಂಬಾನೇ ಖರ್ಚು ಮಾಡಿದ್ದಾರೆ. ಪುಷ್ ಬಟನ್ ಸ್ಟಾರ್ಟ್ ನೀವು ನೋಡ್ಬೋದು, ಎಲ್ಲ ಫೀಚರ್ಸ್ ಬರುತ್ತೆ ಗಾಡಿನಲ್ಲಿ. ಫುಲ್ ಟಾಪ್ ಎಂಡ್ ಇರೋದ್ರಿಂದ ಎಲ್ಲ ಫೀಚರ್ಸ್ ಬರುತ್ತೆ. ಇದು ಗಾಡಿ ಕಸ್ಟಮರ್ಗೆ 12.5 ಲಕ್ಷ ಪರ್ಚೇಸಿಂಗು, 1 ಲ್ಯಾಕ್ ಎಕ್ಸ್ಟ್ರಾ ಫಿಟ್ಟಿಂಗ್ 13.5 ಲಕ್ಷ ಬಿದ್ದಿದೆ. ಜಸ್ಟ್ 8,90,000 ಕೊಟ್ಬಿಡೋಣ. 8,90,000. 8,90,000 ಫೈನಲ್ ಆಗುತ್ತೆ. 2023 ಮಾಡಲ್ ವಿ ವರ್ಷನ್ ಗ್ಲಾನ್ಸಾ ಸಿಂಗಲ್ ಓನರ್ ಸಿಲ್ವರ್ ಕಲರ್ ಗಾಡಿ. ಎರ್ಟಿಗಾ ಸರ್. 2013 ಮಾಡಲ್ ZXi ಫುಲ್ ಟಾಪ್ ಅಂಡ್ ವೆಹಿಕಲ್, ಪೆಟ್ರೋಲ್ ವೆಹಿಕಲ್ ಆಗಿದೆ. ಓಕೆ. ಗಾಡಿನಲ್ಲಿ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲಾನು ಬರುತ್ತೆ. ಇದು ಗಾಡಿ ಕೋಟಿಂಗ್ ಬಂದು 6,45,000 ನಮ್ ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ 5,90,000 ಆಗುತ್ತೆ. ಇನ್ನೊಂದು ರೇಟ್ ಹೇಳಿ ಸರ್. ನಾ ಹೇಳ್ತಿರೋದೆಲ್ಲ 50,000, 40,000, 60,000 ಎಲ್ಲ ಡಿಸ್ಕೌಂಟ್ ಮಾಡಿ ಹೇಳ್ತಾ ಇರೋದು. ಮ್ಯಾಕ್ಸಿಮಮ್ ನಮ್ಮ ಕೈಲಿ ಏನಾಗುತ್ತೋ ಅದು ಮಾಡ್ತಾ ಇದೀನಿ. ಬನ್ನಿ, ಇನ್ನೂ ಒಂದು 5,000 ಕಮ್ಮಿ ಆಗ್ಲಿ. 6,45,000 ಇರೋ ಗಾಡಿ 5,85,000 ಕೊಟ್ಬಿಡೋಣ. 5,85,000. 5,85,000 ಫುಲ್ ಟಾಪ್ ಅಂಡ್ ಪೆಟ್ರೋಲ್ ಎರ್ಟಿಗಾ ಕೊಡೋಣ. ಓಕೆ ಓಕೆ ಓಕೆ. ಜಿ ಲೈನ್ ನೋಡಿ ಕಂಪ್ಲೀಟ್ಲಿ ಹ್ಯಾಚ್ಬ್ಯಾಕ್ಗಳೇ ಇದೆ. ಅದರಲ್ಲಿ ಫಸ್ಟ್ ವ್ಯಾಗನರ್ ಸರ್. ಮಾರುತಿ ಸುಜುಕಿ ವ್ಯಾಗನರ್. ಹಾಂ ಸರ್. 2022 ಮಾಡಲ್ 40,000 ಓಡಿದೆ. ಓಕೆ. ಗಾಡಿ ಪೆಟ್ರೋಲ್ ವಿತ್ CNG ಕೂಡ ಇದೆ. ಪೆಟ್ರೋಲ್ ಕಂಪ್ನಿಯಿಂದಾನೆ ಪೆಟ್ರೋಲ್ ವಿತ್ CNG ಬಂದಿರೋದು. ಓಕೆ. ಇವಾಗ ಹೊಸ ಗಾಡಿ ತಗೊಂತೀರಾ ಅಂದ್ರೆ 8.5 ಲಕ್ಷ ಇದೆ. ಒಂದು 50,000 ಎಕ್ಸ್ಟ್ರಾ ಫಿಟ್ಟಿಂಗ್ ಕೂಡ ಕಸ್ಟಮರ್ ಮಾಡಿದ್ದಾರೆ. ಓಕೆ. ಜಸ್ಟ್ 6.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಇನ್ನೊಂದು ರೇಟು. ಯಾರೆಲ್ಲ ಒಂದು ವ್ಯಾಗನರ್ ಬೇಕೋ ಅದರಲ್ಲೂ ಮೈಲೇಜ್ಗೋಸ್ಕರ CNG ನೋಡ್ತಾ ಇದ್ರೆ ಪೆಟ್ರೋಲ್ CNG ಎರಡರಲ್ಲೂ ಯೂಸ್ ಮಾಡ್ಬೋದು. ಓಕೆ. 2.5 ಲಕ್ಷ ಕಡಿಮೆ ಸಿಗುತ್ತೆ. ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಜಸ್ಟ್ 6.5 ಲಕ್ಷಕ್ಕೆ 22 ಮಾಡಲ್ CNG ವಿತ್ ಪೆಟ್ರೋಲ್ ವ್ಯಾಗನರ್ ಕೊಡೋಣ. ಇದರಲ್ಲಿ ನಿಮಗೆ ಫ್ಯೂಚರ್ಸ್ ಅಂತ ನೋಡೋದಾದ್ರೆ ಎಲ್ಲ ಫೀಚರ್ಸ್ ಬರುತ್ತೆ. ಒಂದು ಕಂಫರ್ಟಬಲ್ ಫ್ಯಾಮಿಲಿಗೆ ಏನೇನು ಬೇಕೋ ಎಲ್ಲ ಫೀಚರ್ಸ್ ಇದೆ. ಕಸ್ಟಮರ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಕೂಡ, ಸೀಟ್ ಕವರ್ಸ್ ಮತ್ತೆ ಅಡಿಷನಲ್ ಆಗಿ ಏನೇನು ಬೇಕೆಲ್ಲ ಹಾಕ್ಸಿದ್ದಾರೆ. ಲೋ ಮೇಂಟೆನೆನ್ಸ್ ವೆಹಿಕಲ್ ಮಾರುತಿನಲ್ಲಿ ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ. ಯಾರೆಲ್ಲ ಒಂದು ಈ ಗಾಡಿ ಬೇಕು ಅಂತ ನೋಡ್ತಾ ಇದೀರೋ ಡೈರೆಕ್ಟ್ ಆಗಿ ಬನ್ನಿ. ನಮ್ದು ಸಿರಾ ಬ್ರಾಂಚ್ ಅಲ್ಲಿ ಈ ಗಾಡಿ ಇದೆ. ಫ್ರೆಂಡ್ಸ್ ಕಾರ್ 365 ಅಂತ ಬೆಂಗಳೂರಲ್ಲಿ ಎಲ್ಲಾ ಕಡೆನೂ ನೀವು ಕೇಳಿರ್ತೀರಾ, ನೋಡಿರ್ತೀರಾ. ಸಿರಾದಲ್ಲಿ ಕೂಡ ಬ್ರಾಂಚ್ 2 ಮಾಡಿದೀವಿ ಆಲ್ರೆಡಿ. 1.5 ತಿಂಗಳಾಯ್ತು. ಇಲ್ಲೂ ಚೆನ್ನಾಗಿ ರನ್ನಿಂಗ್ ಸಕ್ಸಸ್ಫುಲ್ ಆಗಿ ಓಡ್ತಾ ಇದೆ. ನಮ್ಗೆ ಏನಂದ್ರೆ ಕಾನ್ಸೆಪ್ಟ್, ಈ ಕಡೆಯಿಂದ ಹೊರಗಡೆಯಿಂದ ಬರೋರು, ಹುಬ್ಳಿ, ಧಾರವಾಡ, ಚಿತ್ರದುರ್ಗ, ದಾವಣಗೆರೆ, ಹರಿಹರ ಈ ಕಡೆಯಿಂದ ಬರೋರಿಗೆಲ್ಲ ಬೆಂಗಳೂರು ಸ್ವಲ್ಪ ಲಾಂಗ್ ಇರೋರಿಗೆ ಇಲ್ಲೇ ಅವರಿಗೆ ಸಿಗೋ ತರ ಆಗ್ಲಿ, ಮತ್ತೆ ಸಿರಾ ಟೌನ್ ಅಲ್ಲಿ ಇರೋರಿಗೆ ಇಲ್ಲ ಅಕ್ಕಪಕ್ಕ ಇರೋರಿಗೆ ಎಲ್ಲರಿಗೂ ಅನುಕೂಲ ಆಗ್ಲಿ, ನಮಗೂ ಒಂದು ಬಿಸ್ನೆಸ್ ಆಗ್ಲಿ ಅನ್ನೋ ದೃಷ್ಟಿಯಿಂದ ಇಲ್ಲೂ ಒಂದು ಬ್ರಾಂಚ್ ಓಪನ್ ಮಾಡಿದೀವಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಡೈರೆಕ್ಟ್ ಆಗಿ ಬನ್ನಿ, ವಿಸಿಟ್ ಮಾಡಿ. ನಿಮ್ಗೆ ಇಲ್ಲಿ ಇಷ್ಟ ಆಗಿಲ್ಲ ಅಂದ್ರೆ ನಮ್ಮ ಬೆಂಗಳೂರಲ್ಲಿರೋ ಗಾಡಿಗಳು ಕೂಡ ನಮ್ಮ ಕ್ಯಾಟ್ಲಾಗ್ ಅಲ್ಲಿ ಇರುತ್ತೆ, ಇಲ್ಲೂ ಕೂಡ ಗಾಡಿಗಳು ಇರುತ್ತೆ. ಯಾವ್ದು ಬೇಕಾದ್ರೂ ಸೆಲೆಕ್ಷನ್ ಮಾಡಿ ತಗೋಬಹುದು. ನೆಕ್ಸ್ಟ್ ರಿಡ್ಜ್ ಸರ್. ರಿಡ್ಜ್ ಬಂದ್ಬಿಟ್ಟು 2010 ಮಾಡಲ್, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. 84,000 ಓಡಿದೆ. 2,75,000 ನಮ್ ಕೋಟಿಂಗ್ ಇರೋದು. 2,55,000 ಫೈನಲ್ ಆಗುತ್ತೆ. ಇನ್ನೊಂದು ರೇಟು ಹೇಳಿ ಸರ್. ಒಂದು ರೇಟ್ ಹೇಳಿ ಸರ್. ಆಯ್ತು, ಇದು 2,75,000 ಕೋಟಿಂಗ್ ಇರೋದು. 2,55,000 ಫೈನಲ್ ಆಗುತ್ತೆ. 2,55,000. ಹೌದು. ನಿಮಗೆ ಒಳ್ಳೆ ಟೈರ್ ಕಂಡೀಷನ್ ಇದೆ, ಫುಲ್ ಸರ್ವಿಸ್ ಆಗಿದೆ. ಗಾಡಿನಲ್ಲಿ ಒಳ್ಳೆ ಲೆದರ್ ಸೀಟಿಂಗ್ಸು, ಸಿಸ್ಟಮು, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, AC ಎಲ್ಲಾನು ಬರುತ್ತೆ. ಒಂದು ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ ಫ್ಯಾಮಿಲಿ ವೆಹಿಕಲ್ ನೋಡ್ತಿರೋರಿಗೆ ಇದು ಶೂಟಬಲ್ ವೆಹಿಕಲ್. ಬ್ಲೂ ಕಲರ್ ಸೂಪರ್ ಆಗಿದೆ. ಡೈರೆಕ್ಟ್ ಆಗಿ ಬನ್ನಿ, ವಿಸಿಟ್ ಮಾಡಿ, ಟೆಸ್ಟ್ ಡ್ರೈವ್ ಮಾಡಿ ಗಾಡಿ ತಗೋಬಹುದು. ನೆಕ್ಸ್ಟ್ ಗ್ರ್ಯಾಂಡ್ ಐಟನ್ ಸರ್. ಡೀಸೆಲ್ ಆಸ್ಟಾ. 2016 ಮಾಡಲು, ಗ್ರ್ಯಾಂಡ್ ಐಟನ್ ಡೀಸೆಲ್. ಇದು ಆಸ್ಟಾ ವೇರಿಯಂಟ್ ಆಗಿರೋದ್ರಿಂದ ಎಲ್ಲ ಫೀಚರ್ಸ್ ಬರುತ್ತೆ. ಫುಲ್ ಟಾಪ್ ಅಂಡ್ ಎಲಿಫೆಂಟ್ ಗ್ರೇ ಕಲರ್. ಇದು ಗಾಡಿ ನಮ್ ಕೋಟಿಂಗ್ ಇರೋದು 4,95,000 ಕೋಟಿಂಗ್ ಇದೆ. 4,60,000 ಫೈನಲ್ ಆಗುತ್ತೆ. 4,60,000 ಫುಲ್ ಟಾಪ್ ಅಂಡ್ ಡೀಸೆಲ್ ಐಟನ್ ಗ್ರ್ಯಾಂಡ್ ಕೊಡೋಣ. ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ನೆಕ್ಸ್ಟ್ ಸ್ಟಿಂಗ್ರೇ ಇದೆ ನೋಡಿ ವ್ಯಾಗನರ್ ಅಲ್ಲಿ. ಆಟೋಮೆಟಿಕ್ ನೋಡ್ತಾ ಇರೋರಿಗೆ 2018 ಮಾಡಲ್ ಬರೀ 40,000 ಚಿಲ್ಲರೆ ಓಡಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ವ್ಯಾಗನರ್ ಸ್ಟಿಂಗ್ರೇ ಪೆಟ್ರೋಲ್ ಆಟೋಮೆಟಿಕ್. ಪ್ರೈಸ್ ಸರ್? ಪ್ರೈಸ್ ನಿಮಗೆ 4,75,000 ನಮ್ ಕೋಟಿಂಗ್ ಇರೋದು. ಫೈನಲ್ 4,30,000 ಆಗುತ್ತೆ. ಇನ್ನೊಂದು ರೇಟ್ ಹೇಳಿ ಸರ್. 4,20,000 ಮಾಡ್ಕೊಡ್ತೀನಿ. 4,20,000. 4,20,000
2018 ಮಾಡಲು ಬರೀ 40,000 ಚಿಲ್ಲರೆ ಓಡಿದೆ. ಪೆಟ್ರೋಲ್ ವೆಹಿಕಲ್, ಆಟೋಮೆಟಿಕ್ಕು, ಮ್ಯಾಕ್ಸಿಮಮ್ ಫುಲ್ ಲೋನ್ ಕೂಡ ಆಗುತ್ತೆ ಒಳ್ಳೆ ಪ್ರೊಫೈಲ್ ಇದ್ರೆ. ನೆಕ್ಸ್ಟು ಎಸ್ ಕ್ರಾಸು ಡೀಸೆಲ್ ಸಿಂಗಲ್ ಓನರ್ 2015 ಮಾಡಲ್, ಪುಷ್ ಬಟನ್ ಸ್ಟಾರ್ಟ್, ಮಾರುತಿ ಸುಜುಕಿ ಎಸ್ ಕ್ರಾಸ್. ಓಕೆ, ಗಾಡಿ 20 ತನಕ ಮೈಲೇಜ್ ಬರುತ್ತೆ. SUV ವೆಹಿಕಲ್ ಆಗಿರೋದ್ರಿಂದ ನಿಮಗೆ ಒಳ್ಳೆ ಕಂಫರ್ಟೇಬಲ್ ಆಗಿರುತ್ತೆ. ಬೂಟ್ ಪೇಸ್ ಇರುತ್ತೆ, ಒಳ್ಳೆ ಲೆದರ್ ಸಿಟ್ಟಿಂಗ್ಸು, ಫ್ಯಾಮಿಲಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಡೀಸೆಲ್ ಇರೋದ್ರಿಂದ ಮೈಲೇಜ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಇದು ಗಾಡಿ ನಮ್ದು ಕೋಟಿಂಗ್ ಇರೋದು 6,85,000 ಕೋಟಿಂಗ್ ಇದೆ. 6,40,000ಗೆ ಫೈನಲ್ ಆಗುತ್ತೆ. ಎಷ್ಟು ಸರ್ ಫೈನಲ್? ಬರೀ 6,40,000ಕ್ಕೆ ಡೀಸೆಲ್ ಸಿಂಗಲ್ ಓನರ್ ಪುಷ್ ಬಟನ್ ಸ್ಟಾರ್ಟ್ ಇರುವಂತ ಮಾರುತಿ ಸುಜುಕಿ ಎಸ್ ಕ್ರಾಸ್ ಕೊಡೋಣ. ಹೌದಾ? ನೆಕ್ಸ್ಟ್ ಡಿಸೈರು ಇದೆ ನೋಡಿ ಮಾರುತಿಲಿ. 2021 ಮಾಡಲ್ ZXi ಪ್ಲಸ್, ಪುಷ್ ಬಟನ್ ಸ್ಟಾರ್ಟ್ ಗಾಡಿ, ಫುಲ್ ಟಾಪ್ ಅಂಡ್ ವೆಹಿಕಲ್, ಬರೀ 59,000 ಓಡಿದೆ. ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಓಕೆ ಓಕೆ, ಗಾಡಿ ನಮ್ದು ಕೋಟಿಂಗ್ ಇರೋದು 7,25,000. ಫೈನಲ್ ಟು ಫೈನಲ್ 6,65,000 ಆಗುತ್ತೆ. 6,65,000. 6,65,000ಕ್ಕೆ 21 ಮಾಡಲು ಪುಷ್ ಬಟನ್ ಸ್ಟಾರ್ಟ್ ಫುಲ್ ಟಾಪ್ ಅಂಡ್ ಇರುವಂತ ಸ್ವಿಫ್ಟ್ ಡಿಸೈರ್ ಕೊಡೋಣ. ಸ್ವಿಫ್ಟ್ ಡಿಸೈರ್ ಪೆಟ್ರೋಲ್ ಅಲ್ಲ ಸರ್? ಪೆಟ್ರೋಲ್ ವೆಹಿಕಲ್. ಹೊಸ ತಗೊಂತೀನಿ ಅಂತ ಇವತ್ತು ಹೋದ್ರೆ ನಿಮ್ಗೆ 12,500 ಲಕ್ಷ ಹೊಸ ಗಾಡಿ ಇದೆ. ನಿಮ್ಗೆ ಜಸ್ಟ್ 6,65,000ಕ್ಕೆ ಫೈನಲ್ ಆಗುತ್ತೆ. 6,65,000ಕ್ಕೆ ಸ್ವಿಫ್ಟ್ ಡಿಸೈರ್ 21 ಮಾಡಲ್. ನೆಕ್ಸ್ಟ್ ಇದು ಸರ್ ಯೋನು, ಅದು ಸೋಲ್ಡ್ ಆಗಿದೆ. ಸೋಲ್ಡ್ ಔಟಾ? ಇದು ಸರ್ i20 ಡೀಸೆಲ್ ನ್ಯೂ ಶೇಪ್, ಇದು 2012 ಮಾಡಲ್. ಗಾಡಿ ನಿಮ್ ಮೇಂಟೆನೆನ್ಸ್ ನೋಡ್ಬೋದು. ಹೆಡ್ಲೈಟ್ ನೋಡಿ ಹೆಂಗಿದೆ ಅಂತ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಸಿಂಗಲ್ ಓನರ್ ಡೀಸೆಲ್ 2012 ಮಾಡಲ್. ಗಾಡಿ ಬಂದು ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. 70,000 ಚಿಲ್ಲರೆ ಓಡಿದೆ. ಓಕೆ ಓಕೆ, 20 ಮೈಲೇಜ್ ಬರುವಂತ ಗಾಡಿ. ತುಂಬಾನೇ ವೆರಿ ಬ್ಯೂಟಿಫುಲ್ ಆಗಿರುವಂತ ಗಾಡಿ. ರೆಡ್ ಕಲರ್ i20 ಯಾರು ನೋಡ್ತಾ ಇದೀರೋ ಈ ಗಾಡಿನ ಕಣ್ಣು ಮುಚ್ಕೊಂಬಂದು ತಗೋಬಹುದು. ಜಸ್ಟ್ 4,49,000 ನಮ್ ಕೋಟಿಂಗ್ ಇರೋದು. ಫೈನಲ್ 4,25,000 ಆಗುತ್ತೆ. 4,25,000 ಸಿಂಗಲ್ ಓನರ್ ಗಾಡಿ. ಇನ್ನೊಂದು ರೇಟ್ ಆಗಲ್ವಾ? ಆಗುತ್ತೆ. ಡೈರೆಕ್ಟ್ ಆಗಿ ಬನ್ನಿ, ಗಾಡಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಹೌದಾ? ಇದು ಸರ್ CRV 2008 ಮಾಡಲ್ ಇದು. 4x4 ಜೊತೆಗೆ ಸನ್ ರೂಫ್ ಕೂಡ ಬರುತ್ತೆ. ಓಕೆ ಓಕೆ, ಒಂದು ಲೋ ಬಜೆಟ್ ಅಲ್ಲಿ SUV ವೆಹಿಕಲ್ ಯಾರೆಲ್ಲ ನೋಡ್ತಿದ್ದೀರೋ ಅದರಲ್ಲೂ ಸನ್ ರೂಫ್, 4 ವೀಲ್ ಡ್ರೈವ್ ಎಲ್ಲ ಇರುವಂತ ಲಕ್ಸುರಿಯಸ್ ವೆಹಿಕಲ್. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. FC ಇನ್ಸೂರೆನ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ. ಗಾಡಿಲಿ ಎಲ್ಲಾ ಫೀಚರ್ಸ್ ಬರುತ್ತೆ. ಓಕೆ, ಜಸ್ಟ್ 4,80,000 ನಮ್ ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ 4,30,000 ಆಗುತ್ತೆ. ಇನ್ನೊಂದು ರೇಟ್ ಆಗಲ್ವಾ? ಆಗುತ್ತೆ. ಡೈರೆಕ್ಟ್ ಆಗಿ ಬನ್ನಿ, ವಿಸಿಟ್ ಮಾಡಿ. ಇದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. 4,20,000 ಕೊಟ್ಬಿಡೋಣ. 4,20,000. ನೆಕ್ಸ್ಟ್ ಯೋನು 2012 ಮಾಡಲ್ ಸಿಂಗಲ್ ಓನರ್. 7,60,000 ನಮ್ ಕೋಟಿಂಗ್ ಇರೋದು. 7,40,000ಕ್ಕೆ ಫೈನಲ್ ಆಗುತ್ತೆ. 2,40,000ಗೆ ಒಂದು ಉಂಡೈ ಇಯಾನ್ ಪೆಟ್ರೋಲ್ ಸಿಂಗಲ್ ಓನರ್ ವೆಹಿಕಲ್ ಕೊಡೋಣ. ಹೌದಾ? ಇದು ಸರ್ ಗ್ರ್ಯಾಂಡ್ ಐಟೇನು? ಗ್ರ್ಯಾಂಡ್ ಐಟೆನ್ ನ್ಯೂ ಶೇಪ್ ಇದು. 2019 ಮಾಡಲ್, ಬರೀ 30,000 ಓಡಿದೆ. ಬರೀ 30,000? ಬರೀ 30,000 ಓಡಿದೆ. ಸಿಂಗಲ್ ಓನರ್ ವೆಹಿಕಲ್. ಓಕೆ, ಗಾಡಿ ಬಂದು ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಗ್ಯಾರಂಟಿ ವಾರಂಟಿ ಎಲ್ಲ ಇರುತ್ತೆ. ನಿಮ್ಗೆ ಹೊಸ ಗಾಡಿ ಒಂದು 9,15 ಲಕ್ಷ ಇದೆ. ನಮ್ದು ಕೋಟಿಂಗ್ ಇರೋದೇ 5,49,000. ಫೈನಲ್ 5,20,000 ಫೈನಲ್ ಆಗುತ್ತೆ. 5,20,000ಕ್ಕೆ ಗ್ರ್ಯಾಂಡ್ ಐಟೆನ್ ಪೆಟ್ರೋಲ್ ವೆಹಿಕಲ್ ಎಲ್ಲ ಫೀಚರ್ಸ್ ಬರುವಂತ ಬರೀ 30,000 ಓಡಿರೋಂಥ ಗಾಡಿ ಕೊಡೋಣ. ಮ್ಯಾಗ್ನಾ ಪ್ಲಸ್ ವೇರಿಯಂಟ್. ಹೌದು. ಓಕೆ ಓಕೆ, ನೆಕ್ಸ್ಟ್ ಇನ್ನೊಂದು ಐಟೇನು ಸರ್? ಬೇಡ, ಒಂದು ಲೋ ಬಜೆಟ್ ಅಲ್ಲಿ ನೋಡ್ತಾ ಇದ್ದೀನಿ ನಾನು. ಅವ್ರಿಗೆ ಬರೀ 40,000 ಓಡಿರೋಂಥ 2011 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್. ಬರೀ 40,000 ಓಡಿದೆ. 40,000 ಓಡಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಓಕೆ, ಸಿಂಗಲ್ ಓನರ್ ಗಾಡಿ. ಇದು ನಮ್ದು 3,35,000 ಕೋಟಿಂಗ್ ಇರೋದು. 2,90,000ಕ್ಕೆ ಫೈನಲ್ ಆಗುತ್ತೆ. 2,90,000. ಹೌದು. ಆಲ್ಟೋ 800 ಇದೆ ನೋಡಿ. ಆಲ್ಟೋ 800 VXi ಪ್ಲಸ್ ಗಾಡಿ ಬರೀ 60,000 ಓಡಿದೆ. ರೆಡ್ ಕಲರ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಇಂಟೀರಿಯರ್ ಅಂತೂ ಎಕ್ಸ್ಟ್ರಾರ್ಡಿನರಿ. ಇಂಟೀರಿಯರ್ ತೋರಿಸಿ, ಸೀಟ್ ಕವರ್ಸ್ ಮತ್ತೆ ಎಲ್ಲಾನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಸ್ಟಮರು. ಒಂದು ಫ್ಯಾಮಿಲಿಗೆ ಲೋ ಬಜೆಟ್ ಅಲ್ಲಿ ಮೇಂಟೆನೆನ್ಸ್ ಫ್ರೀ ಇರುವಂತ ಮಾರುತಿ ಸುಜುಕಿ ಆಲ್ಟೋ ವೆಹಿಕಲ್. 15 ಮಾಡಲ್ ಸೆಕೆಂಡ್ ಓನರ್ ಗಾಡಿ VXi. 2,95,000 ನಮ್ ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ 2,75,000 ಆಗುತ್ತೆ. 2,75,000. 2,75,000 ಆಗುತ್ತೆ. ಯಾರೆಲ್ಲ ಒಂದು ಯಾವುದೇ ತರ ಸೆಡಾನ್, ಆಶ್ ಬ್ಯಾಕ್, SUV, ಪೆಟ್ರೋಲ್, ಡೀಸೆಲ್, ಆಟೋಮೆಟಿಕ್, ಮ್ಯಾನ್ಯುವಲ್ ಯಾವುದೇ ತರ ಗಾಡಿ ಬೇಕು ಅಂದ್ರು ಫ್ರೆಂಡ್ಸ್ ಕಾರ್ 365ಗೆ ವಿಸಿಟ್ ಮಾಡಿ. ನಮ್ದು 2 ಬ್ರಾಂಚ್ ಇದೆ. ಒಂದು ನಮ್ಮ ಬೆಂಗಳೂರು ಫಸ್ಟ್ ಬ್ರಾಂಚ್, ನಮ್ಮ ಸಿರಾದಲ್ಲಿ ಸೆಕೆಂಡ್ ಬ್ರಾಂಚ್ ಇದೆ. ನಿಮ್ಗೆ ಯಾವ್ದು ಬೇಕಾದ್ರೂ ನಾವು ಕೆಳಗಡೆ ಇರೋ ನಂಬರ್ಗೆ ಫೋನ್ ಮಾಡಿ ಡೈರೆಕ್ಟ್ ಆಗಿ ಬನ್ನಿ, ವಿಸಿಟ್ ಮಾಡಿ. ನಮ್ಮ ಕ್ಯಾಟ್ಲಾಗ್ ಕೂಡ ಕಳಿಸ್ತೀವಿ. ನಿಮ್ಗೆ ಎಲ್ಲಾ ತರದ ಗಾಡಿಗಳು ನಮ್ಮ ಕ್ಯಾಟ್ಲಾಗ್ ಅಲ್ಲಿ ಇರುತ್ತೆ. ನಿಮ್ಗೆ ಇಷ್ಟ ಆದ್ರೆ ಡೈರೆಕ್ಟ್ ಆಗಿ ಬಂದು ತಗೋಬಹುದು ಅಲ್ವಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.